ಅರ್ಕಲಗೂಡು ತಾಲೂಕಿನ ದೇವರಹಳ್ಳಿ ಸಮೀಪದಲ್ಲಿರುವ WMO ಆರ್ಗ್ಯಾನಿಕ್ ಮತ್ತು ನ್ಯಾಚುರಲ್ ಲಿಕ್ವಿಡ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹಾಲು ಹಾಕಿಸಿಕೊಂಡ ರೈತರಿಗೆ ಹಣ ಪಾವತಿ ಮಾಡಿಲ್ಲ ಎಂದು ಆರೋಪಿಸಿ ಸ್ಥಳೀಯರು ಕಂಪನಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ನಂತರ ಶೋಭಾ ಮಾತನಾಡಿ, ಸುತ್ತಮುತ್ತಲಿನ ಹಳ್ಳಿಗಳಿಂದ ಹಾಲು ಹಾಳಿಸಿಕೊಂಡು ತಂದು ಕಂಪನಿಗೆ ನೀಡಲಾಗಿತ್ತು. ಕಂಪನಿ ಮಾತ್ರ ಲಕ್ಷಾಂತರ ರೂಪಾಯಿ ಹಣ ಪಾವತಿ ಮಾಡದೆ ಅನ್ಯಾಯ ಮಾಡಿದೆ. ಇದರಿಂದ ಸಾಲದಲ್ಲಿ ಮುಳುಗಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಗೆ ಬಂದಿದ್ದೇವೆ ಎಂದು ಅಳಲು ತೋಡಿಕೊಂಡರು. ನರಸೀಪುರದಿಂದ ಬಂದು ಅರ್ಕಲಗೂಡಲ್ಲಿ ಹಾಲು ಹಾಡಿಸ್ತೇನೆ ಅಣ್ಣ. ಇದು ಮಿಲ್ಕ್ ಡೈರಿ ಅಂತ 3 ವರ್ಷದಲ್ಲಿ ನಾನು ಹಾಲು ಹಾಕಿದೆ. 2 ತಿಂಗಳದ್ದು ಪೇಮೆಂಟ್ ಇತ್ತು. 2 ತಿಂಗಳಲ್ಲಿ ನಮಗೆ ಬರ್ಬೇಕಾಯ್ತು. ನಮ್ಮ ಅಮ್ಮಂದು, ನಂದು, ನಮ್ಮನೆಯದು ಎಲ್ಲ ಸೇರಿ 22.5 ಲಕ್ಷ ದುಡ್ಡು ಬರ್ಬೇಕು ಅಣ್ಣ. 22.5 ಲಕ್ಷಕ್ಕೆ ಈಗ 1.5 ತಿಂಗಳಲ್ಲಿ ಬಂದಾಗ ಚೆಕ್ ಕೊಟ್ಟಿದ್ರು ಅಣ್ಣ. ಬಡ್ಡಿ ಸಮೇತ ಕೊಡ್ತೀನಿ, 3 ವರ್ಷದ ಎಷ್ಟು ಬಡ್ಡಿ ಆಯ್ತದೆ ಅಷ್ಟು ಬಡ್ಡಿ ಸಮೇತ ಕೊಡ್ತೀವಿ ಅಂದ್ರು. ನಮಗೆ ಬಡ್ಡಿ ಬೇಡ, ಅಸ್ಲು ಹಾಕಿ ಅಂತ ಹೇಳ್ದು. ಅಸ್ಲೂ ಹಾಕ್ಲಿಲ್ಲ ಅಣ್ಣ. ಇಷ್ಟು ದಿವಸ ಆದ್ರೂ ನಾನು 3 ವರ್ಷದಿಂದಲೂ ಅಸ್ಲು ಹಾಕಿಲ್ಲ. ಈಗ ಹೋದ್ ತಿಂಗಳು ಬಂದು ಚೆಕ್ ಕೊಟ್ರು. ನಾನು ಒಬ್ಳಿಗೆ ಚೆಕ್ ಕೊಟ್ರು, ನಮ್ಮ ಅಮ್ಮಗೂ ಚೆಕ್ ಕೊಟ್ಟಿಲ್ಲ, ನಮ್ಮ ಮನೆಯವರಿಗೂ ಚೆಕ್ ಕೊಟ್ಟಿಲ್ಲ, ನನಗೆ ಮಾತ್ರ ಚೆಕ್ ಕೊಟ್ರು. ಚೆಕ್ ಹಾಕಳಿ ಅಂತ. ಚೆಕ್ ಹಾಕಿ ಚೆಕ್ಕು ಬೌನ್ಸ್ ಆಗೈತೆ. ಚೆಕ್ಕಲ್ಲಿ ದುಡ್ಡಿಲ್ಲ, ಬೌನ್ಸ್ ಆಗೈತೆ. ಇವಾಗ ಬಂದ್ರೆ ಇವಾಗ್ಲೂ 24ನೇ ತಾರೀಕು ಕೊಡ್ತೀವಿ ಹೋಗಿ ಅಂದ್ರು. ಆಮೇಲೆ ಇಲ್ಲ, ನಮಗೆ ಪೇಮೆಂಟ್ ಬೇಕು, ನಾವು ಒಡವೆ ಎಲ್ಲ ರಜಿ ಬಂದೈತೆ ಅಂತ ಕೇಳ್ದು. ಇವತ್ತು ಏನ್ ಹಾಲು ನಿಲ್ಸಿದಿರಿ ಬೀಗ. ಶನಿವಾರ ಸಂತೆಯ ಸುನಿಲ್ ಮಾತನಾಡಿ, ಹಾಲು ಹಾಕಿಸಿಕೊಂಡಿರುವ ಕಂಪನಿ ಕಳೆದ 3 ವರ್ಷಗಳಿಂದಲೂ ಹಣ ಪಾವತಿ ಮಾಡದೆ ಮೋಸ ಮಾಡಿದೆ. ಹೀಗಾಗಿ ಅನ್ಯಾಯಕ್ಕೆ ಒಳಗಾದ ರೈತರು ಹಾಲು ಹಾಕುವುದನ್ನು ನಿಲ್ಲಿಸಿದ್ದಾರೆ. ಈಗ ಹೊಸದಾಗಿ ಬೇರೆ ಏಜೆನ್ಸಿಗಳ ಮೂಲಕ ಹಾಲು ಅಳಿಸಲಾಗುತ್ತಿದೆ. ನಮಗೆ ಇನ್ನೂ ಹಣ ಪಾವತಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. 80% ಎಲ್ಲರದು ಕ್ಲಿಯರ್ ಮಾಡಿದ್ರು. ಶೋಭಾ, ಮಣಿ ಮತ್ತೆ ಸುರೇಶ್ ಅನ್ನೋರು ಫಸ್ಟ್ ಇದೇ ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ಇವ್ರ ಯಜಮಾನ್ರು ಫಸ್ಟ್ ಇದೇ ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ನಾವು ಬರೋಕ್ಕಿಂತ ಮುಂಚೆನೇ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿದ್ದು. ಅದಾದ್ಮೇಲೆ ಬಂದು ನಾವು ಜಾಯ್ನಿಂಗ್ ಆಗಿದ್ದು. ಅವ್ರು ಕೆಲಸ ಬಿಟ್ಟು ಹೋದ್ಮೇಲೆ ಬಂದು ನಾವು ಜಾಯ್ನ್ ಆದೋ. ಅವ್ರ ಯಜಮಾನ್ರು ಇದೇ ಕಂಪ್ನಿಲಿ ಫಸ್ಟ್ ಕೆಲಸ ಮಾಡ್ತಿದ್ರು. ಇವ್ರು 3 ಜನರು ಸೇರಿ 24 ಲಕ್ಷ ಏನೋ ಬ್ಯಾಲೆನ್ಸ್ ಇತ್ತು. ಎಲ್ರಿಗೂ 80% ಕ್ಲಿಯರ್ ಮಾಡಿ 20% ಮಾತ್ರ ರಿಮೈನಿಂಗ್ ಅಮೌಂಟ್ನ ಉಳಿಸಿದ್ರು. ಇನ್ನು 20% ಅಷ್ಟೇ ಕ್ಲಿಯರ್ ಆಗಬೇಕಾಗಿರೋದು ಬೇರೆಯವರಿಗೆಲ್ಲ. ಇವ್ರಿಗೆ ಮಾತ್ರ 100% ಕ್ಲಿಯರ್ ಆಗಬೇಕಾಗಿತ್ತು. ಅದರಲ್ಲಿ ಇವಾಗ 23 ಲಕ್ಷನೇನೋ 3 ಜನದ್ದು ಸೇರಿತ್ತು. ಅದರಲ್ಲಿ 7 ಲಕ್ಷ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ ರಿಮೈನಿಂಗ್ ಅಮೌಂಟ್ ಏನಿದೆ ಅದನ್ನ 24ನೇ ತಾರೀಕು ಒಳಗಡೆ ಕ್ಲಿಯರ್ ಮಾಡ್ತೀನಿ ಅಂತ ಅಂದ್ರೆ 23 ಲಕ್ಷದಲ್ಲಿ 7 ಲಕ್ಷ ಕ್ಲಿಯರ್ ಮಾಡಿದ್ದಾರೆ. ಇನ್ನು ಮಿಕ್ಕಿದ ಬ್ಯಾಲೆನ್ಸಿಂಗ್ ಅಮೌಂಟ್ ಮಾತ್ರ ಇವ್ರು 3 ಜನದಿದೆ. ಇನ್ನು 48 ಜನ. ಕಂಪನಿಯ ಪ್ರಭಾರಿ ಮೇಲ್ವಿಚಾರಕ ಯತೀಶ್ ಮಾತನಾಡಿ, ಶೋಭಾ, ಸುರೇಶ್, ಪ್ರಭಾವಣಿ ಸೇರಿದಂತೆ ಕೆಲವರಿಗೆ ಹಣ ಪಾವತಿಸುವುದು ಬಾಕಿ ಇದ್ದು ಪಾವತಿಗೆ ಕ್ರಮ ವಹಿಸಲಾಗಿದೆ ಎಂದರು. ತಾಲೂಕು ರೈತ ಸಂಘದ ಕಾರ್ಯಾಧ್ಯಕ್ಷ ಭುವನೇಶ್ ಮಾತನಾಡಿ, ಹಾಲು ಹಾಕಿರುವ ಕಂಪನಿ ಹಣ ಪಾವತಿಸದಿದ್ದರೆ ತೀವ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು. ಸ್ವಲ್ಪ ದಿನ ಕಾಲಾವಕಾಶ ನೀಡಿ, ಕಂಪನಿ ರೈತರಿಗೆ ಮೋಸ ಮಾಡಲು ಅವಕಾಶ ನೀಡುವುದಿಲ್ಲ ಎಂದರು. ಈ ಹಿನ್ನೆಲೆಯಲ್ಲಿ ಮಹಿಳೆಯರು ಬೀಗ ತೆರೆದು ಹಾಲು ಕೊಂಡೊಯ್ಯಲು ಅವಕಾಶ ಮಾಡಿಕೊಟ್ರು. ನನಗೆ ಹತ್ತಿರ 6 ಲಕ್ಷ ರೂಪಾಯಿ ದುಡ್ಡು ಬರಬೇಕಿತ್ತು. ಅದರಲ್ಲಿ ಸ್ವಲ್ಪನೇ ಕೊಟ್ಟಿರೋದು. ಇನ್ನೂ 20% ಪೇಮೆಂಟ್ ಕೊಡಬೇಕು. 3 ವರ್ಷ ಆಯ್ತು ಸರ್. ಇವತ್ತು ಫೆಬ್ರವರಿ ಬಂದ್ರೆ 3 ವರ್ಷದಿಂದ ನಮಗೆ ಪೇಮೆಂಟ್ ಬಂದಿಲ್ಲ. ನಾವು ಇಲ್ಲಿ ಯಾವುದೇ ಟೈಮಿಗೆ ಬಂದು ಕೇಳಿದ್ರು ಡೇಟ್ಗಳು ಕೊಡ್ತಾ ಇದ್ದಾರೆ ಹೊರತು ಪೇಮೆಂಟ್ ಕೊಡ್ತಾ ಇಲ್ಲ. ಮತ್ತೆ ನಂದು ಶನಿವಾರ ಸಂತೆಯಿಂದ ಹಾಲು ಕಳಿಸ್ತಾ ಇರೋದು. ಪ್ರತಿಯೊಬ್ಬರು ರೈತರಿಗೂ ನಾವು ಪೇಮೆಂಟ್ ಕ್ಲಿಯರ್ ಮಾಡಿದ್ವಿ. ನನ್ನ ಹೆಂಡತಿದು ಒಡವೆ ಅಡ ಇಟ್ಟು, ಚೈನ್ ಅಡ ಇಟ್ಬಿಟ್ಟು ಕ್ಲಿಯರ್ ಮಾಡ್ಕೊಟ್ಟಿದ್ವಿ. ನಮ್ಗೇನು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಏನಿಲ್ಲ. ಇದರಲ್ಲಿ ಏನೋ ಒಂದು ಬಿಸ್ನೆಸ್ ಆಗುತ್ತಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಹಾಲಿನ ಬಿಸ್ನೆಸ್ ಮಾಡ್ತಾ ಇದ್ವಿ. ಅದರಲ್ಲಿ ಇವರು 3 ವರ್ಷದಿಂದ ನಮಗೆ ಪೆಂಡಿಂಗ್ ಮಾಡ್ಕೊಂಡು ಬಡ್ಡಿನೂ ಇಲ್ಲ, ಏನೂ ಇಲ್ಲ. ಬಡ್ಡಿ ಬೇಡ ಸರ್, ನಮ್ಗಿರೋ ಪೇಮೆಂಟ್ ಕರೆಕ್ಟಾಗಿ ಕೊಟ್ಟರು ಸಾಕು ಅಂತಾನು ಕೇಳಿದ್ರು. ಕೊಡ್ತೀವಿ, 20ನೇ ತಾರೀಕು ಕೊಡ್ತೀವಿ, 15ನೇ ತಾರೀಕು ಕೊಡ್ತೀವಿ ಅಂತ ತಳ್ಳಿ 3 ವರ್ಷದಿಂದ ತಳ್ಳಿದ್ದಾರೆ ಸರ್. ನಮಗೆ ಶನಿವಾರ ಸಂತೆ, ಗೌಡಹಳ್ಳಿ ಮತ್ತೆ ಜೌಡಹಳ್ಳಿ. ರೈತ ಸಂಘದ ಹೊಂಬೇಗೌಡ, ಯೋಗಣ್ಣ, ಬಂದಿಗನಹಳ್ಳಿ ರವಿ, ರಮೇಶ್, ಮರವಳಲು ರವಿ ಇತರರು ಹಾಜರಿದ್ದರು.